ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ಇವತ್ತು ಬಾಂಬೆ ಹಲ್ವಾ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕೇವಲ 3 ಸಾಮಗ್ರಿಗಳು ಇದ್ದರೆ ಸಾಕು. ನಾವು ಈ ಹಲ್ವಾನ ತುಂಬ ಸರಳವಾಗಿ, ತುಂಬ ಬೇಗವಾಗಿ ಮತ್ತು ಮಾಡ್ಕೋಬಹುದು. ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ 1/4 ಕಪ್ಪಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ. ನಾನು ಇಲ್ಲಿ ಬಾದಾಮಿ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ನಿಮಗೇನು ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ರೆಡ್ ಮತ್ತು ಆರೆಂಜ್ ಕಲರು ಫುಡ್ ಕಲರ್ನ ತೊಗೊಂಡಿದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ಗೆ ನಾನು 1 ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಕಾರ್ನ್ಫ್ಲೋರ್ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ಬೇಕು. ಈ ಮೆಜರ್ಮೆಂಟಲ್ಲಿ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಯಾವ ಕಪ್ಪಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಕಪ್ಪಿನಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಡಿಮೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. 2 ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಇದು ಸಕ್ಕರೆ ಕರಗಬೇಕು. ಪಾಕ ಬರಬೇಕಂತ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ನೀರಲ್ಲಿ. ಇವಾಗ ಅದು ಕುದೀತಾ ಇರಲಿ. ಈ ಕಡೆಗೆ ನಾವು ಒಂದು ಪಾತ್ರೆಗೆ ನಾನು ಅರ್ಧ ಕಪ್ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರನ್ನು ಹಾಕಿ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ಕಲಿಸ್ಕೊಳ್ಳಿ. ಯಾವುದೇ ರೀತಿ ಗಂಟು ಇರಬಾರ್ದು ಕಾರ್ನ್ಫ್ಲೋರಲ್ಲಿ. ನಾವು ಕಾರ್ನ್ಫ್ಲೋರ್ ಬದಲಿಗೆ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡಿ ಈ ಹಲ್ವಾನ ಮಾಡ್ಕೋಬಹುದು. ನಾನು ಇಲ್ಲಿ ಕಾರ್ನ್ಫ್ಲೋರಿಂದ ಮಾಡ್ತಾಯಿದ್ದೀನಿ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಯಾವುದೇ ರೀತಿ ಗಂಟು ಇರಬಾರ್ದು, ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇವಾಗ ಮತ್ತೆ 1 ಕಪ್ ತಗೊಳ್ಳಿ. ಅದಕ್ಕೆ ನಾನು ಇಲ್ಲಿ 1/4 ಸ್ಪೂನಷ್ಟು ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ. ಮತ್ತು ಈಗ ರೆಡ್ ಕಲರ್ನ ಹಾಕ್ತಾಯಿದ್ದೀನಿ. ನಾವು ಈ 2 ಕಲರ್ ಯೂಸ್ ಮಾಡೋದ್ರಿಂದ ಅದೊಂದು ಡಾರ್ಕ್ ಆರೆಂಜ್ ಆಗಿ ಬರುತ್ತೆ ನಮಗೆ. ನೋಡಿ, ಬರೀ ಆರೆಂಜ್ ಹಾಕಿದರೂ ಆರೆಂಜ್ ಕಲರ್ ಬರೋದಿಲ್ಲ, ರೆಡ್ ಹಾಕಿದರೂ ಬರೋದಿಲ್ಲ. ಸೊ ಇವೆರಡು ಮಿಕ್ಸ್ ಮಾಡೋದ್ರಿಂದ ಅದು ಆರೆಂಜ್ ಕಲರಾಗಿ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಬೇಕ್ರಿಯಲ್ಲೆಲ್ಲ ನೋಡ್ತಾ ಇರ್ತೀರಲ್ವ ನೀವು, ಹಲ್ವಾ ಇದೇ ಕಲರಲ್ಲಿ ಇರುತ್ತೆ. ಅದಕ್ಕೆ ನಾನು ಅದೇ ಕಲರಲ್ಲಿ ಮಾಡಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಇವಾಗ ನೀಟಾಗಿ ಸಕ್ಕರೆ ಕರಗಿದೆ. ಅದಕ್ಕೆ ಕಾರ್ನ್ಫ್ಲೋರ್ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇನ್ನೊಂದು ಸಾರಿ ಹಾಕೋಕ್ಕಿಂತ ಮುಂಚೆ ಕಾರ್ನ್ಫ್ಲೋರ್ನ ಕಲಿಸ್ಕೊಳ್ಳಿ ಸ್ಪೂನಿಂದ. ನೋಡಿ, ಕೈ ಬಿಡಬಾರ್ದು, ನಿಧಾನಕ್ಕೆ ಹಾಕ್ಕೊಳ್ತಾ ಒಂದು ಕೈಯಿಂದ ಕಲಿಸ್ಕೊತಾ ಬನ್ನಿ. ನೀವು ಇದನ್ನು ಹಲ್ವಾ ಮಾಡಬೇಕಾದ್ರೆ ನಾನ್ ಸ್ಟಿಕ್ಕಲ್ಲೇ ಮಾಡಿ, ಅಂಟ್ಕೊಳ್ಳಲ್ಲ. ನೋಡಿ, ಇವಾಗ ನೀಟಾಗಿ ಕಲಿಸ್ತಾ ಬನ್ನಿ. ನೋಡಿ, ಇವಾಗ ತಳ ಹಿಡಿತಾ ಇದೆ. ನೀವು ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಕಾದರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಿ ಹಾಕ್ತಾ ಬರ್ತಾ ಇರುತ್ತಲ್ವ, ಆವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇವಾಗ ಫ್ಲೇಮ್ನ ಸ್ವಲ್ಪ ಲೋ ಮಾಡಿ ಕೈ ಬಿಡದೆ ರೀತಿ ಕಲಿಸ್ತಾ ಬನ್ನಿ. ಇದನ್ನು ಒಂದು 10 ನಿಮಿಷಗಳ ಕಾಲ ನೀವು ಇದನ್ನು ಈ ರೀತಿ ಕಲಿಸ್ತಾ ಇರಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ಕಲರ್ನ ಹಾಕ್ತಾಯಿದ್ದೀನಿ. ನೀವು ಅರ್ಧ ಆಗಿದೆ ಅಂದಾಗ ಕಲರ್ನ ಹಾಕ್ಕೊಂಡ್ಬಿಡಿ. ನೋಡಿ, ನೀಟಾಗಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಆರೆಂಜ್ ಕಲರ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇವಾಗ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕಿ ಕಲಿಸ್ತಾ ಬನ್ನಿ.
ಆ 1/4 ಕಪ್ಪು ತುಪ್ಪ ಇಟ್ಟಿದ್ನಲ್ಲ ಅದು ಎಲ್ಲ ಖಾಲಿ ಆಗಬೇಕು ಈ ಒಂದು ಅರ್ಧ ಕಪ್ಪು ಕಾರ್ನ್ಫ್ಲೋರ್ ಹಿಟ್ಟಿಗೆ. ಈ ಮೆಜರ್ಮೆಂಟಲ್ಲಿ ನೀವು ಹಲ್ವಾನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಲ್ವಾ ಅನ್ನೋದು ಕೆಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ತಾ ಕಲಿಸ್ತಾ ಬರಬೇಕು. ನೋಡಿ ಪಕ್ಕದಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ. ನೀವು ತುಪ್ಪ ಬೇಡ ಅಂದರೆ ನೀವು ನಾರ್ಮಲಾಗಿ ಕುಕ್ಕಿಂಗ್ ಆಯಿಲ್ನು ಕೂಡ ಈ ಹಲ್ವಕ್ಕೆ ಬಳಸ್ಬೋದು. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಗಟ್ಟಿಯಾಗಿದೆ ಅಂತ ನೀವು ತಟ್ಟೆಗೆ ಹಾಕೋಕೆ ಹೋಗಬೇಡಿ. ಇದನ್ನು ಒಂದು 10 ನಿಮಿಷಗಳ ಕಾಲ ನೀಟಾಗಿ ಬೆನ್ಸ್ಬೇಕಾಗುತ್ತೆ, ಇಲ್ಲಾಂದರೆ ಹಲ್ವಾ ಚೆನ್ನಾಗಿ ಬರೋದಿಲ್ಲ. ಹಾಗೆ ಕಲಿಸ್ತಾ ಬನ್ನಿ. ತುಂಬ ಬೇಗ ಮಾಡ್ಕೋಬೋದು ಈ ಸ್ವೀಟ್ನ ನೀವು. ಹಾಗೆ ನಿಮ್ಗೆ ಯಾವುದಾದ್ರೂ ವಿಡಿಯೋ ರೆಸಿಪಿ ಬೇಕು ಅಂದರೆ ಅಡುಗೆದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ. ನೋಡಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ನಾನು ಮತ್ತೆ ಕಲಿಸ್ತಾ ಇದ್ದೀನಿ. ನೋಡಿ ಆವಾಗಲೇ ಅದು ತಳ ಬಿಡುತ್ತೆ, ಅಲ್ಲಿವರೆಗೂ ನೀವು ಅದನ್ನು ಹಾಗೆ ಕದಡ್ತಾ ಇರಬೇಕಾಗತ್ತೆ. ನೋಡಿ ಇವಾಗಲೇ ಸ್ವಲ್ಪ ತಳ ಬಿಟ್ಟಿದೆ. ನಾನು ಎಣ್ಣೆ ಹಚ್ಕೊಂಡಿದ್ದೆ, ಅದಕ್ಕೆ ಹಾಕಿದ್ದೀನಿ. ತಟ್ಟೆಗೆ ಮುಂಚೆನೇ ನಾನು ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೆ. ನೋಡಿ ಈ ರೀತಿ ತಟ್ಟೆನ ಅಲುಗಾಡಿಸಿ ಮತ್ತು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳಿ. ಇದನ್ನು 1 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ ತಣ್ಣಗಾಗೋಕ್ಕೆ. ಬೇಗ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ, ಹೊರಗಡೆನೇ ಇಡಿ ಇದನ್ನು. ನೋಡಿ ನಾನು ಇದನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಅರೇಂಜ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 1 ಗಂಟೆಗಳ ಕಾಲ ಆದಮೇಲೆ ಕಟ್ ಮಾಡಿ, ನೀಟಾಗಿ ಬರುತ್ತೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ, ಹಾಗೆ ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಲ್ವಾದ್ದು. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.